ಜಿಲ್ಲೆಯ ಪರ್ಕಳದಿಂದ ಮಣಿಪಾಲದವರೆಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಹೊಂಡಗುಂಡಿಗಳಿಂದ ಕೂಡಿದ್ದು ವಾಹನ ಸವಾರರು ಜೀವವನ್ನ ಕೈಯಲ್ಲಿಟ್ಟುಕೊಂಡು ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆಯುದ್ದಕ್ಕೂ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದ್ದು ಇದರಿಂದ ಪ್ರತಿದಿನವೂ ಅಪಘಾತಗಳು ಸಂಭವಿಸುತ್ತಿದ್ದು ಹಲವಾರು ಮಂದಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಬೇಕಾಗುತ್ತಿದೆ. ಕೆಲವು ಸಂದರ್ಭಗಳಲ್ಲಿ ಪ್ರಾಣಾಪಾಯಕ್ಕೂ ಕಾರಣವಾಗಿದೆ. ರಸ್ತೆಯ ದುರವಸ್ಥೆ ಬಗ್ಗೆ ಸ್ಥಳೀಯರು ಹಾಗೂ ವಾಹನ ಸವಾರರು ಹಲವಾರು ಬಾರಿ ಅಧಿಕಾರಿಗಳಿಗೆ ದೂರು ನೀಡಿದ್ದರೂ ಶಾಶ್ವತವಾದ ಪರಿಹಾರ ಕಂಡುಬಂದಿಲ್ಲ. ವಿದ್ಯಾರ್ಥಿಗಳು, ಉದ್ಯೋಗಿಗಳು, ಸಾಮಾನ್ಯ ಜನರು ಪ್ರತಿದಿನ ಈ ಮಾರ್ಗ ಬಳಸುತ್ತಿರುವುದರಿಂದ ಭಯದ ವಾತಾವರಣ ನಿರ್ಮಾಣವಾಗಿದೆ. ಶೀಘ್ರದಲ್ಲೇ ರಸ್ತೆ ಮರುಡಾಮರು ಕಾರ್ಯ ಆರಂಭಿಸಿ ಜನರ ಜೀವ ರಕ್ಷಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹ ವ್ಯಕ್ತವಾಗಿದೆ. ಬಹುಶಃ ಪರ್ಕಳದ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿ ಅರ್ಧದಲ್ಲೇ ನಿಂತಿದೆ. ಗುತ್ತಿಗೆದಾರರು ಕೂಡ ಇಲ್ಲಿಂದ ಅವರು ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಯಾಕೆ ಕಾರಣ ಅಂತ ಇಲ್ಲಿ ನೇರವಾಗಿ ಮಾಡುವ ಒಂದು ಪ್ರಕ್ರಿಯೆ ಇತ್ತು. ಆ ನೇರವಾಗಿ ಮಾಡುವ ಪ್ರಕ್ರಿಯೆ ಯಾವುದೇ ಸರಿಯಾದ ದಾಖಲೆ ಇಲ್ಲದೆ ಅದು ತಡೆಯಾಜ್ಞೆ ಮೂಲಕ ಕೋರ್ಟ್ನಲ್ಲಿದೆ. ಕೋರ್ಟ್ನಲ್ಲಿ ವಿಚಾರ ಇರುವಾಗ ನಾವೇನು ಮಾತಾಡ್ಲಿಕ್ಕೆ ಆಗುದಿಲ್ಲ. ಹೀಗೆ ಹಳೆ ರಸ್ತೆಯನ್ನೇ ನಾನು ಜಿಲ್ಲಾಧಿಕಾರಿಗೆ ಮನವಿ ಕೊಡಿದೆ. ಹಳೆ ರಸ್ತೆಯನ್ನೇ ದುರಸ್ತಿಯ ಜೊತೆಗೆ ಅಗಲೀಕರಣ ಮಾಡಿದ್ರೆ ಯಾವುದೇ ತೊಂದರೆ ಇಲ್ಲ. ಯಾಕಂದ್ರೆ ಅವರು ಕೂಡ ಹೋಗ್ತಾರೆ. ಈಗ ಮಧ್ಯದಲ್ಲಿ ರಸ್ತೆ ಹೋಗ್ತದಲ್ಲ, ಅವರದ್ದೇ ಜಾಗ ಕೂಡ ಹೋಗುದು. ಅದರಿಂದ ಹಳೆ ರಸ್ತೆಯನ್ನ ಅಗಲೀಕರಣದ ಜೊತೆಗೆ, ಡಾಮರೀಕರಣದಲ್ಲ ಅಗಲೀಕರಣದ ಜೊತೆಗೆ ಅದಕ್ಕೆ ಸೂಕ್ತವಾದ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಬೇಕು. ಬಹುಶಃ ಡಿಪಿಆರ್ ಕೂಡ ಹಳೆದ್ದೇ ಆಗಿರ್ಬೇಕು ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಎಲ್ಲಿಯೂ ಕೂಡ ವಿನ್ಯಾಸ, ನಗರ ಪ್ರದೇಶದಲ್ಲಿ ವಿನ್ಯಾಸ ಬದಲಾವಣೆ ಮಾಡಲಿಲ್ಲ. ಪರ್ಕಳದಲ್ಲಿ ವಿನ್ಯಾಸ ಬದಲಾವಣೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಇಲ್ಲಿ ನೋಡಿ, ನೀವು ನಮ್ಮ ಕಣ್ಣು ಮುಂದೆಗೆ ಕಾಣುತ್ತದೆ, ನೂರಾರು ಆಂಬ್ಯುಲೆನ್ಸ್ ಈ ಭಾಗದಲ್ಲಿ ಸಂಚರಿಸುತ್ತದೆ. ಅಗತ್ಯವಾಗಿ ಮಣಿಪಾಲಕ್ಕೆ, ಶಿವಮೊಗ್ಗ ಇರ್ಬೋದು, ಭದ್ರಾವತಿ ಇರ್ಬೋದು, ಅಥವಾ ನಾನಾ ಕಡೆಗಳಿಂದ ಈ ಭಾಗಕ್ಕೆ ಬರ್ತಾರೆ ಆಂಬ್ಯುಲೆನ್ಸ್ ಮೂಲಕ. ಬಹುಶಃ ನಿತ್ಯ ಒಂದು ಹರಿದಾಡುವಂತಹ ಈ ನಮ್ಮ ರಸ್ತೆ ಈ ತರದ ಅಧೋಮಯಕ್ಕೆ ಸೇರಿದೆ. ಬಹುಶಃ ಈಗ ಜಿಲ್ಲಾಧಿಕಾರಿ ಕೂಡ ಇಲ್ಲಿ ಕಾಮಗಾರಿ ನಡೆಸ್ತಾರೆ ಅಂತ ಹೇಳಿ 1 ತಿಂಗಳು ಮುಂದೆ ಹೋಗಿದೆ. ಮಳೆಯ ಇರ್ಬೋದು, ಕಾರಣ ಇರ್ಬೋದು. ಆದ್ರೆ ಇವತ್ತು ಕೂಡ ನಾನು ಜಿಲ್ಲಾಧಿಕಾರಿ ಆಪ್ತ ಸಹಾಯಕರಿಗೆ ಫೋನ್ ಮೂಲಕ ದೂರವಾಣಿಗೆ ಮಾತಾಡಿದ್ದೇನೆ. ಕೂಡಲೇ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದ್ರೂ ನಾನು ಹೇಳುದು, ಹಳೆ ರಸ್ತೆನಾದ್ರೂ ಮುಂದುವರಿಸಿ. ಯಾಕಂತ ಹೇಳಿದ್ರೆ ಸಾರ್ವಜನಿಕರು ಇಲ್ಲಿ ದಿನ ದಿನ ಸತಾಯಿಸ್ತಾ ಇದ್ದಾರೆ, ಬೀಳ್ತಾ ಇದ್ದಾರೆ, ಕೈಕಾಲು ತುಂಡಾಗಿದೆ. ಇನ್ನೆಷ್ಟು ಅಪಘಾತ ಆಗಿ ಜೀವ ಮರಣ ನೋಡಿ. ಇವತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿದ್ದವರು ಬೇರೆಯವರೆಲ್ಲ ನಮ್ಮ ಪರ್ಕಳದ ವ್ಯಕ್ತಿಯೇ ಕೂಡ ಆಗಿದ್ದಾರೆ, ಮಹಿಳೆ ಆಗಿದ್ದಾರೆ. ಬಹುಶಃ ಈ ರೀತಿ ಇಲ್ಲಿ ಆಗ್ತದ್ದು ಬೇಜವಾಬ್ದಾರಿ ಕೂಡ ಎನಿಸಬಹುದು. ಮತ್ತೆ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳು ಕುಂಟುನೆಪ ಹೇಳ್ತಾರೆ. ಕುಂಟುನೆಪವನ್ನೆಲ್ಲ ಬದಿಗಿಟ್ಟು ಕೂಡಲೇ ಅವರು ಜಿಲ್ಲಾಡಳಿತ ಕೂಡ ಇದಕ್ಕೆ ಕೂಡಲೇ ಕಾಮಗಾರಿಯನ್ನು ನಡೆಸಬೇಕಂತ ಕೇಳ್ತಾ ಇದ್ದಾರೆ. ಮತ್ತೆ ಈ ಈಶ್ವರ ನಗರದಿಂದ ನಮ್ಮ ಕೆಳಪರ್ಕಳ ಮೇಲ್ಗಡೆ ತನಕ ಅಗಲೀಕರಣ ಮಾಡಿದ್ರೆ ಇದರಿಂದ ಯಾರಿಗೂ ತೊಂದರೆ ಇಲ್ಲ, ಕೂಡಲೇ ಆಗ್ತದೆ ಅಂತ ನಾನು ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಿದ್ದೆ.